ಸ್ಪೀಕರ್ ಅವರು ಕೂಡ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ವಿಚಾರದ ಬಗ್ಗೆ ನಾನು ಮಾತನಾಡೋದಿದ್ರು ತೀರ್ಪು ಬಂದ ಬಳಿಕ, ನಾಳೆ ತೀರ್ಪು ಬರುತ್ತೆ, ಆ ನಂತರ ನಾನು ಇವೆಲ್ಲದರ ಬಗ್ಗೆ ನಾನು ಮಾತನಾಡ್ತೀನಿ. ಕಾನೂನು ಪ್ರಕಾರ ಏನಾಗಬೇಕು ನನ್ನ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳಿ ಸ್ಪೀಕರ್ ರಮೇಶ್ ಕುಮಾರ್ ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ಪೀಕರ್ ಮಾಡಿ ಅಂತ ನಾನೇನು ಅರ್ಜಿ ಎಲ್ಲೂ ಕೂಡ ಹಾಕಿಕೊಂಡಿರ್ಲಿಲ್ಲ. ಕೋರ್ಟ್ ತೀರ್ಪಲ್ಲಿ ಏನ್ ಹೇಳುತ್ತೋ ಅದನ್ನ ನೋಡಿ ಮಾತನಾಡ್ತೀನಿ ಅಂತ ಹೇಳಿ ಸ್ಪೀಕರ್ ರಮೇಶ್ ಕುಮಾರ್ ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶ್ರೀನಿವಾಸಪುರದ ಅಡ್ಡಗಲ್ ನಿವಾಸದಲ್ಲೇ ಸ್ಪೀಕರ್ ರಮೇಶ್ ಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದು, ನಾನಂತೂ ಯಾವತ್ತೂ ಕೂಡ ಹೇಳಿಲ್ಲ, ಯಾರನ್ನು ಕೇಳ್ಕೊಂಡಿಲ್ಲ ನನ್ನನ್ನ ಸ್ಪೀಕರ್ ಮಾಡಿ ಅಂತ ಹೇಳಿ. ಸೊ ಕಾನೂನು ಪ್ರಕಾರ ಏನೇನು ಕೆಲಸಗಳಾಗಬೇಕು ಅದನ್ನ ನಾನು ಮಾಡಿದ್ದೀನಿ ಅಂದಿದ್ದಾರೆ. ಹೇಳಿದ್ರೆ ಅಭಿಪ್ರಾಯದ ಆಧಾರದ ಮೇಲೆ ನಾನು ಪ್ರತಿಕ್ರಿಯಿಸಬಾರದು, ತಪ್ಪಾಗುತ್ತೆ. ಅಂತಿಮವಾಗಿ ನಾಳೆ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಲ್ಲಿ ಏನು ಹೊರಹಾಕುತ್ತೋ ನೋಡಿ ಆಮೇಲೆ ಮಾತಾಡ್ತಾರೆ. ರಾಜ್ಯದ ರಾಜಕಾರಣದ ಬೆಳವಣಿಗೆಗಳು ಸುಪ್ರೀಂ ಕೋರ್ಟ್ ಮತ್ತೆ ದೇಶದ ಜನತೆಗೆ ಗಮನ ಸೆಳೀತಾರಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ತಾವು ಏನಂತ ಅಭಿಪ್ರಾಯ ಪಡ್ತೀವಿ ಸರ್? 40 ವರ್ಷದ ಹಿರಿಯ ರಾಜಕಾರಣಿ ತಾವು. ನನ್ನ ಕೆಲಸ ನಾನು ಮಾಡ್ತೇನೆ. ನಾನೇನು ಅರ್ಜಿ ಹಾಕೊಂಡಿದ್ದ ನನ್ನ ಸ್ಪೀಕರ್ ಮಾಡಿ ಅಂತ ಅವರೇ ಇಡೀ ಅಸೆಂಬ್ಲಿ ಎಲ್ಲ ಸೇರಿ ನೀವಿರ್ಬೇಕು ಅಂತ ಹೇಳಿ ನನ್ನ ಕೆಲಸ, ನನ್ನ ಸಂವಿಧಾನ ಏನು ಹೇಳುತ್ತೆ ಅದನ್ನು ಮಾಡ್ತಾ ಇದ್ದೀನಿ. ಉಳಿದ ಎಲ್ಲ ವಿಚಾರ ನಾನು ವ್ಯಾಖ್ಯಾನ ಮಾಡೋಕ್ಕೆ ಸಭಾಧ್ಯಕ್ಷನಾಗಿ ನನಗೆ ಸ್ವಾತಂತ್ರ್ಯ ಇರುವುದಿಲ್ಲ. ನಾನು ಯಾರ ಜೊತೆಗೂ ಮಾತಾಡೋ ಸ್ವಲ್ಪ ಗಂಟೆ ಮಾತಾಡ್ತೀನಿ. ಧ್ವನಿನೇ ಸ್ವಲ್ಪ ದೊಡ್ಡದು. ನನ್ನ ತಂದೆಗೆ ಹೀಗೆ ಸ್ವಲ್ಪ ನನಗೆ ದೊಡ್ಡದಿರ್ತೀನಿ. ಜಗಳ ಯಾಕೆ ಸುಪ್ರೀಂ ಕೋರ್ಟಲ್ಲಿ ನಾವು ಡೆಲ್ಲಿಯಲ್ಲಿ ನಾಯಿಲ್ಲ. ಇವತ್ತು ಬೆಳಗ್ಗಿನಿಂದಲೂ ಕೂಡ ವಾದ ಪ್ರತಿವಾದಗಳು ನಡೀತಾನೆ ಇತ್ತು. ಆ ನಂತರ ಮಧ್ಯಾಹ್ನದ ನಂತರ ಕೂಡ ಇದು ಕಂಟಿನ್ಯೂ ಆಗ್ತಾ ಹೋಯ್ತು. ಹೇಗಿತ್ತು ಮಧ್ಯಾಹ್ನದ ನಂತರ ಮತ್ತೆ ವಾದ ಪ್ರತಿವಾದ ಯಾವ ರೀತಿಯಾಗಿ ನಡೆಯಿತು? ಮಧ್ಯಾಹ್ನದ ನಂತರ ಮೂವರ ವಾದ ಮಂಡನೆ ಕೂಡ ನಡೆಯುತ್ತೆ. ಒಂದ್ ಕಡೆ ಅಭಿಷೇಕ್ ಮನು ಸಿಂಘ್ವಿ ಅವರ ಸ್ಪೀಕರ್ ಪರವಾಗಿ, ಇನ್ನೊಂದ್ ಕಡೆ ರಾಜೀವ್ ಧವನ್ ಅವರು ಆ ಒಂದು ಮಂಡನೆಯನ್ನ ಕೂಡ ವಾದವನ್ನ ಕೂಡ ಪ್ರತಿವಾದವನ್ನ ಕೂಡ ಮಾಡ್ತಾರೆ ಸಿಎಂ ಪರವಾಗಿ. ಮತ್ತೊಂದ್ ಕಡೆ ರೋಹಟಗಿ ಅತೃಪ್ತರ ಪರವಾಗಿ ವಾದವನ್ನ ಕೂಡ ಮಂಡನೆ ಮಾಡಿದ್ದಾರೆ. ಮಧ್ಯಾಹ್ನದ ನಂತರ ಹಳೆ ತೀರ್ಪುಗಳನ್ನ ಕೂಡ ಅಭಿಷೇಕ್ ಸಿಂಘ್ವಿ ಅವರು ಉಲ್ಲೇಖ ಮಾಡ್ತಾರೆ. ಈ ಹಿಂದೆ ಬಂದಂತಹ ತೀರ್ಪುಗಳ ವಿಚಾರವನ್ನ ಅವರು ಮತ್ತೊಮ್ಮೆ ರೀಕಾಲ್ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಈ ಹಿಂದಿನ ಸಕ್ರಿಯ ಆದೇಶದ ವೇಳೆ ಸರ್ಕಾರ ಇರಲಿಲ್ಲ, ಸ್ಪೀಕರ್ ಕೂಡ ಇರಲಿಲ್ಲ ಅಂತ ಹೇಳ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಈ ಹಿಂದಿನ ಪ್ರಕರಣಗಳ ತೀರ್ಪನ್ನ ಉಲ್ಲೇಖ ಮಾಡ್ತಾರೆ. ಇನ್ನು ಸಕ್ರಿಯ ಆದೇಶ ನೀಡಿದಾಗ ಹಂಗಾಮಿ ಸ್ಪೀಕರ್ ಮಾತ್ರ ಇದ್ರು. ಈಗ ಸ್ಪೀಕರ್ಗೆ ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನ ಕೊಡಿ. 2018ರ ಪ್ರಕರಣವನ್ನ ತಾಳೆ ಹಾಕೋದು ಈಗ ಸರಿಯಲ್ಲ ಅನ್ನುವಂತಹ ವಾದವನ್ನ ಅಭಿಷೇಕ್ ಸಿಂಘ್ವಿ ಅವರು ಮಂಡನೆ ಮಾಡ್ತಾರೆ. ಮುಕುಲ್ ರೋಹಟಗಿ ಒಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರ ಒಂದು ರೀತಿಯ ವ್ಯಾಖ್ಯಾನ ಆದ್ರೆ ಮುಕುಲ್ ರೋಹಟಗಿ ಅವರ ವ್ಯಾಖ್ಯಾನವೇ ಮತ್ತೊಂದು ರೀತಿಯಾಗಿರುತ್ತೆ. ರಾಜೀನಾಮೆ ಶಾಸಕರ ಹಕ್ಕು ಅನ್ನೋದನ್ನ ರೋಹಟಗಿ ಅವರು ಹೇಳ್ತಾರೆ. ಅದು ಅವರ ಹಕ್ಕಿದೆ. ಅವ್ರು ಯಾವಾಗ ಬೇಕಾದ್ರೂ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಹಕ್ಕು ಅವರಿಗೆ ಇದೆ. ರಾಜೀನಾಮೆಯೇ ಅನರ್ಹತೆಗೆ ದಾರಿ ಅಂತ ಹೇಳ್ತಾರೆ ಅಭಿಷೇಕ್ ಸಿಂಘ್ವಿ ಅವರು ಹೇಳ್ತಾರೆ. ಇಲ್ಲ, ಆ ತರ ರಾಜೀನಾಮೆ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇಂತಹ ಒಂದು ವ್ಯಾಖ್ಯಾನಗಳನ್ನ ಪರಾಮರ್ಶಿಸಬೇಕಿದೆ. ಇದೊಂಥರ ಪೊಲಿಟಿಕಲ್ ಗೇಮ್ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಇದು ಒಬ್ಬ ವ್ಯಕ್ತಿಯ ರಾಜೀನಾಮೆ ವಿಷಯ ಅಲ್ಲ. ರಾಜೀನಾಮೆ ಅಂಗೀಕಾರವಾದ ತಕ್ಷಣ ಸಚಿವರಾಗ್ತೇವೆ ಅಂತ ಹೇಳಿದ್ದಾರೆ. ರಾಜೀನಾಮೆ ನೀಡಿದವರಿಗೆ ಸಚಿವ ಸ್ಥಾನದ ಆಮಿಷವನ್ನ ಇಲ್ಲಿ ಒಡ್ಡಲಾಗಿದೆ. ರಾಜೀನಾಮೆಯ ಉದ್ದೇಶವನ್ನ ಸ್ಪೀಕರ್ ಇಲ್ಲಿ ಪರಾಮರ್ಶೆ ಮಾಡಬೇಕಾಗಿದೆ. ರಾಜೀನಾಮೆ ಅಂಗೀಕಾರಕ್ಕೆ ಸಮಯವನ್ನ ನಿಗದಿಪಡಿಸುವಂತಿಲ್ಲ. ಸ್ಪೀಕರ್ಗೆ ಸುಪ್ರೀಂ ಕೋರ್ಟ್ ಯಾವುದೇ ನಿರ್ದೇಶನವನ್ನ ಇಲ್ಲಿ ನೀಡುವಂತಿಲ್ಲ. ಆರ್ಟಿಕಲ್ 32ರ ಪ್ರಕಾರ ಸ್ಪೀಕರ್ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಅದು ಸ್ಪಷ್ಟವಾಗಿ ಸ್ಪೀಕರ್ ಅವರ ವಿವೇಚನಾ ಅಧಿಕಾರದ ಬಗ್ಗೆ ಹೇಳಿದೆ ಅನ್ನೋದನ್ನ ಕೂಡ ಹೇಳ್ತಾರೆ. ಗುಂಪು ರಾಜೀನಾಮೆಗಳನ್ನ ಪ್ರತ್ಯೇಕವಾಗಿ ಇಲ್ಲಿ ಪರಿಗಣಿಸಬೇಕು ಅನ್ನೋದನ್ನ ಕೂಡ ಮೆನ್ಷನ್ ಮಾಡ್ತಾರೆ. ಮಾಜಿ ಸಿಎಂ ಸರ್ಕಾರ ಕೆಡವಲು ಹೊರಟಿದ್ದಾರೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಸಿಎಂ ಪರ ವಕೀಲರಂತಹ ಧವನ್ ಅವರು ಕೂಡ ಹೇಳ್ತಾರೆ. ಕೆಲವರು ತಮ್ಮ ಹಿತಾಸಕ್ತಿ ಕಾಪಾಡಲು ಮುಂದಾಗಿದ್ದಾರೆ. ಇಂತಹ ಅರ್ಜಿಗಳನ್ನ ನೀವು ಉತ್ತೇಜಿಸಬಾರದು ಅಂತ ಹೇಳಿ ರಾಜೀವ್ ಧವನ್ ಅವರು ಸಿಎಂ ಪರ ವಕೀಲರು ಅಲ್ಲಿ ಮೆನ್ಷನ್ ಅನ್ನ ಕೂಡ ಮಾಡ್ತಾರೆ. ಶಾಸಕರು ಆಮಿಷಗಳ ಬೆನ್ನತ್ತಿ ಹೋಗಿದ್ದಾರೆ. ವೈಯಕ್ತಿಕ ಹಿತಾಸಕ್ತಿಗಾಗಿ ಶಾಸಕರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಸ್ಪೀಕರ್ ಇವೆಲ್ಲ ನೋಡ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಕ್ಕೆ ಅಂತೂ ಖಂಡಿತ ಸಾಧ್ಯ ಇಲ್ಲ. ನೀವು ಮೊಟ್ಟೆ ಮೊದಲೋ ಅಥವಾ ಕೋಳಿ ಮೊದಲೋ ಅನ್ನುವಂತಹ ಕೇಳುವಂತಾಗಿದೆ ಈಗಿನ ಸಿಚುವೇಶನ್. ಇದು ರಾಜೀನಾಮೆ ಮೊದಲೋ ಅಥವಾ ಅನರ್ಹತೆ ಮೊದಲೋ ಅನ್ನುವ ರೀತಿಯಾಗಿ ಆಗಿದೆ. ಸೊ
ಸಾಮೂಹಿಕ ರಾಜೀನಾಮೆ ರಾತ್ರಿ ಒಳಗೆ ತೀರ್ಮಾನ ಸಾಧ್ಯವೇ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಆ ಸಂದರ್ಭದಲ್ಲಿ ರಾಜೀವ್ ಧವನ್ ಅವರು ಕೇಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಇಲ್ಲಿ ಎರಡು ರೀತಿಯ ಅನರ್ಹತೆ ಪ್ರಕ್ರಿಯೆಗಳಿವೆ. ಆರ್ಟಿಕಲ್ 190 ಸ್ಕೆಡ್ಯೂಲ್ 10 ಓದಬೇಕು. ಇದು ಶಾಸಕರು ಮತ್ತು ಸ್ಪೀಕರ್ ನಡುವಿನ ಪ್ರಕರಣ ಅಂತೂ ಖಂಡಿತ ಅಲ್ಲ. ಸಿಎಂ ಹಾಗೂ ಸಿಎಂ ಆಗೋದಕ್ಕೆ ಯತ್ನಿಸ್ತಾ ಇರುವವರ ನಡುವಿನ ಪ್ರಕರಣ ಇದು. ಈ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಯಾವುದೇ ಕಾರಣಕ್ಕೂ ಮಾನ್ಯ ಮಾಡಬಾರದು. ಶಾಸಕರ ರಾಜೀನಾಮೆಗಳಿಗೆ ಇಲ್ಲಿ ಯಾವುದೇ ಕಾರಣಗಳು ಇಲ್ಲ ಅನ್ನುವಂತಹ ವಾದವನ್ನ ಮಂಡನೆ ಮಾಡ್ತಾರೆ ಸಿಎಂ ಪರ ವಕೀಲರಾಗಿರುವಂತಹ ರಾಜೀವ್ ಧವನ್ ಅವರು.